ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕಾರಣದ ಸುದ್ದಿ. ರಾಜ್ಯ ರಾಜಕಾರಣದಲ್ಲಿ ಖಾತೆ ಜಟಾಪಟಿ ಈಗ ಮುಂದುವರೆದಿದೆ. ಸಚಿವರ ಪಟ್ಟಿ ಅಂತಿಮಗೊಂಡರೂ ಇನ್ನೂ ಖಾತೆ ಹಂಚಿಕೆಯಾಗಿಲ್ಲ. ಯಾರಿಗೆ ಯಾವ ಖಾತೆ ಅಂತ ಸಚಿವರಿಗೆ ಹಂಚಿಕೆಯಾಗದೆ ರಾಜ್ಯದ ಆಡಳಿತದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ. ಖಾತೆ ಹಂಚಿಕೆಯಾಗದ ಕಾರಣ ಆಡಳಿತಕ್ಕೆ ವೇಗ ಸಿಗ್ತಾ ಇಲ್ಲ. 19 ಸಚಿವರು ಖಾತೆ ಹಂಚಿಕೆಯಾಗದೆ ಹಲವು ಸಮಸ್ಯೆಗಳೆದುರಾಗ್ತಾ ಇವೆ. ಖಾತೆ ಹಂಚಿಕೆಯಾಗದೆ ರಾಜ್ಯದ ಆಡಳಿತದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಆದರೆ ಯಾರಿಗೆ ಯಾವ ಖಾತೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಸದ್ಯ ಇವತ್ತು ಅಥವಾ ನಾಳೆ ಖಾತೆ ಹಂಚಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದ್ದು, ಯಾರ್ಯಾರಿಗೆ ಯಾವ ಖಾತೆ ಅನ್ನೋದೇ ಈಗ ಸಿಕ್ಕಾಪಟ್ಟೆ ಕುತೂಹಲದ ವಿಚಾರ. ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಹೆಚ್ಚು ಕಡಿಮೆ 40 ದಿನ ಆಗ್ತಾ ಬಂತು. ಸಾಕಷ್ಟು ಸಮಸ್ಯೆಗಳು. ಇದರ ನಡುವೆ ಅಭಿವೃದ್ಧಿ ವಿಚಾರ ದೂರ ಇಟ್ಟುಬಿಡೋಣ. ಅಭಿವೃದ್ಧಿ ವಿಚಾರ ದೂರನೇ ಅದು. ರಾಜ್ಯದಲ್ಲಿ ಏನಾಗ್ತಾ ಇದೆ, ಸಮಸ್ಯೆಗಳು, ಯಾರು ಕೇಳೋರು ಹೇಳೋರು, ಪರಿಸ್ಥಿತಿಗಳು ಬಿಗಡಾಯಿಸ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಮೊದಲ ಹಂತದ ಭಾಗವಾಗಿ ಸಚಿವ ಸಂಪುಟ ರಚನೆ ಆಗುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿದ್ದಾರೆ. ಅವರು ಬಂದ ಮೇಲೆ ಸಂಪುಟ ರಚನೆ ಮಾಡ್ತೀವಿ ಅಂತೆಲ್ಲ ಅಂದರು. ಅದಾದ ನಂತರ ಆಯಿತು ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೊಂದಿಷ್ಟು ಜನರಿಗೆ ಅಸಮಾಧಾನ ಆಯಿತು. ಸರಿ, ಓಕೆ. ಅದಾದ ನಂತರ ಸಂಪುಟ ವಿಸ್ತರಣೆ ಆಯಿತು. ಅಲ್ಲಿ ಸಿಕ್ಕಾಪಟ್ಟೆ ಗೊಂದಲ. 20 ಜನರ ಹೆಸರುಗಳನ್ನು ಸೂಚಿಸೋದಕ್ಕೆ ಹೈಕಮಾಂಡ್ ನಾಯಕರು ಒದ್ದಾಡಿಬಿಟ್ರೇನೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಏನು ನಡೀತಾ ಇದೆ ಸರ್ಕಾರದ ಒಳಗಡೆ? ಏಕೆ ಅಂತ ಅಂದರೆ ಇಷ್ಟು ದಿನಗಳಾದರೂ ಇನ್ನೂ ಖಾತೆ ಹಂಚಿಕೆ ಆಗ್ತಾ ಇಲ್ಲ ಅಂತ ಅಂದರೆ ಏನರ್ಥ? ರಾಮ್, ನಿಜಕ್ಕೂ ಖಾತೆ ಕಗ್ಗಂಟು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ ಅಂತ ಹೇಳಿದ್ರೆ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿ ನೂತನ ಸಚಿವರು 1 ವಾರ ಆಯ್ತು. ಆದ್ರೂ ಸಹ ಇದುವರೆಗೂ ಸಹ ಖಾತೆ ಹಂಚಿಕೆ ಆಗದೆ ಇರುವಂತದ್ದು ಸಾಕಷ್ಟು ಕಗ್ಗಂಟನ್ನ ಸೃಷ್ಟಿ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಹ ಮೊನ್ನೆ ರಾತ್ರಿ ಎಐಸಿಸಿ ನಾಯಕರುಗಳನ್ನ ಭೇಟಿಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಐಸಿಸಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಪಟ್ಟಿಯನ್ನ ಕೊಟ್ಟು ಬಂದಿದ್ರು. ಹೈಕಮಾಂಡ್ ನಾಯಕರುಗಳು ಸಹ ಸಿಎಂ ಬಳಿಯಿಂದ ಖಾತೆ ಹಂಚಿಕೆಯ ಪಟ್ಟಿಯನ್ನ ಪಡೆದುಕೊಂಡು ನಾವು ನಿಮಗೆ ಪಟ್ಟಿಯನ್ನ ಫೈನಲ್ ಮಾಡಿ ರವಾನೆ ಮಾಡ್ತೀವಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲೇ ಇವತ್ತು ಬೆಳಗ್ಗೆ ಒಂದು ಸುತ್ತಿನ ಸಭೆಯನ್ನ ಮಾಡಿರುವಂತದ್ದು. ಖರ್ಗೆ ಮತ್ತು ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಬೆಳಗ್ಗೆ ಒಂದು ಸಭೆಯನ್ನ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡಿ ರಾಹುಲ್ ಗಾಂಧಿ ಅವರ ಅಂಕಿತಕ್ಕೆ ಹೋಗುವಂತ ಪ್ರಯತ್ನಗಳನ್ನು ಸಹ ಮಾಡಿದ್ರು. ಸಂಜೆಯೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನ ಮಾಡಿರುವಂತದ್ದು. ಬಹುತೇಕವಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಒಳಗಡೆನೆ ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಎಐಸಿಸಿ ಮಟ್ಟದಿಂದ ಪಟ್ಟಿ ಪ್ರಕಟವಾದ ಬಳಿಕ ಆ ಪಟ್ಟಿಯನ್ನ ರಾಜ್ಯಪಾಲರಿಗೆ ಕಳಿಸಿ ಅನುಮೋದನೆಯನ್ನ ಪಡೆಯಲಿಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಬಹುತೇಕವಾಗಿ ಇವತ್ತು ರಾತ್ರಿ ಅಂದ್ರೆ ತಡರಾತ್ರಿ ಒಳಗಡೆನೆ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೂತನ ಸಚಿವರುಗಳ ಪಟ್ಟಿ ಹಂಚಿಕೆ ಹೈಕಮಾಂಡ್ ನಿಂದ ಅನುಮೋದನೆ ಆಗಿರ್ತಕ್ಕಂಥ ಪಟ್ಟಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಸೇರುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಟ ದರ್ಶನ್ ಕೊಲೆ ಆರೋಪಿ ದರ್ಶನ್ ಅವರ ಸುದ್ದಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ 14ನೇ ಆರೋಪಿ ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ನಡೆದಿದೆ. 3ನೇ ದಿನ ವಿಚಾರಣೆ ನಡೀತಾ ಇದ್ದು ವಿಡಿಯೋ ಕಾನ್ಫರೆನ್ಸ್ ಮುಖೇನ ಪವಿತ್ರ ಗೌಡ ಹಾಗೂ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ದರು. ಪ್ರದೋಷ ಹೇಳಿಕೆ ದಾಖಲಿಸೋಕೆ ಹಿಂದೆ ಡೇಟ್ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದರೆ ಸಣ್ಣ ರಿಲೀಫ್ ದರ್ಶನ್ಗೆ ಸಿಕ್ಕಿದ್ದು 1 ವಾರದ ಕಾಲಾವಕಾಶ ಸಿಕ್ಕಿದೆ. ಈ ವಿಚಾರಣೆಯಲ್ಲಿ ಪ್ರದೋಷ್ ವಕೀಲ ದಿವಾಕರ್, ದರ್ಶನ್ ವಕೀಲ ಹಶ್ಮತ್ ಪಾಷಾ ಹಾಗೂ ಸರ್ಕಾರದ ಪರವಾಗಿ ಸಚಿನ್ ವಾದ ಮಾಡಿದ್ದಾರೆ. ಪ್ರದೋಷ್ ಪರ ವಕೀಲ ದಿವಾಕರ್ ಅವರು ಪ್ರದೋಷ್ ಹೇಳಿಕೆ ದಾಖಲಿಸಬೇಕು ಅಂತ ಮನವಿ ಮಾಡಿದ್ದು ಕೋರ್ಟ್ ಸದ್ಯ ಪ್ರದೋಷ್ ಹೇಳಿಕೆ ದಾಖಲಿಗೆ ಕಾಲಾವಕಾಶವನ್ನು ನೀಡಿದೆ. ಆದೇಶವನ್ನು ಆಗಸ್ಟ್ 18ಕ್ಕೆ 59ನೇ CCH ನ್ಯಾಯಾಲಯ ಮುಂದೂಡಿದೆ. ಹಾಗಾದರೆ ಇಂದಿನ ವಿಚಾರಣೆಯಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಪ್ರದೋಷ್ ಪರ ವಕೀಲರ ವಾದ ಏನು? ಮೊದಲಿಗೆ ಪ್ರದೋಷ್ ಅಪ್ರೂವರ್ ಆಗಲು ಬಯಸಿದ್ದಾರೆ. ಪ್ರದೋಷ್ ಹೇಳಿಕೆಯನ್ನ ಕೋರ್ಟ್ ಪಡೆಯಬೇಕು.
ಈ ಪ್ರಕರಣದಲ್ಲಿ 3 ಡೈಮೆನ್ಷನ್ ಇದೆ: ಕಿಡ್ನಾಪ್, ಕೊಲೆ ಹಾಗೂ ಸಾಕ್ಷ್ಯನಾಶ ಯತ್ನ. ನೋಡಿ, ಈ ಪ್ರಕರಣದಲ್ಲಿ 3 ಡೈಮೆನ್ಷನ್ ಇದೆ. ಒಂದು ಕಿಡ್ನಾಪ್, ಅಂದರೆ ಚಿತ್ರದುರ್ಗದಿಂದ ಆತನನ್ನು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು. ಅದಾದ ನಂತರ ಆತನನ್ನು ಕೊಲೆ ಮಾಡಿರೋದು ಬೆಂಗಳೂರಿನಲ್ಲಿ. ಕೊಲೆ ಮಾಡಿದ್ದನ್ನು ಮುಚ್ಚಿಡುವ ಸಲುವಾಗಿ ಸಾಕ್ಷ್ಯನಾಶ ಮಾಡೋದಕ್ಕೆ ಮುಂದಾಗಿರೋದು. ಸೊ ಇದು ಪ್ರಯತ್ನ ನಡೆದಿದೆ ಇಲ್ಲಿ. ಹೀಗಾಗಿ ಆದಷ್ಟು ಬೇಗ ಪ್ರದೋಷ್ ಅರ್ಜಿಯನ್ನು ಪರಿಗಣಿಸಬೇಕು. ಇದು ಪ್ರದೋಷ್ ಅವರ ವಕೀಲರ ವಾದ. ಇದು 3 ಡೈಮೆನ್ಷನ್ ಇದೆ. ಹಾಗಾಗಿ ಆದಷ್ಟು ಬೇಗ ಪ್ರದೋಷ್ ಅವರ ಅರ್ಜಿಯನ್ನು ಪರಿಗಣಿಸಬೇಕು.